ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ ಮೇಲಿದೆ. ಹ್ಯಾವ್ ಮತ್ತು ಹ್ಯಾಸ್ನ ಹೇಗೆ ಯೂಸ್ ಮಾಡೋದು ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ನ ಮಾಡಬೇಕಾದ್ರೆ, ಹಾಗೆ ಮಾತಾಡಬೇಕಾದ್ರೂ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಹ್ಯಾವ್ ಆ್ಯಂಡ್ ಹ್ಯಾಡ್ ಅಲ್ಲ, ಹ್ಯಾವ್ ಆ್ಯಂಡ್ ಹ್ಯಾಸ್. ಓಕೆ, ಯಾವ ಸಬ್ಜೆಕ್ಟಿವ್ ಬಂದಾಗ ಸೆಂಟೆನ್ಸಲ್ಲಿ ನಾವು ಹ್ಯಾವ್ ಆ್ಯಂಡ್ ಹ್ಯಾಸ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸಾಂಪಲ್ ಮೂಲಕ ಈ ವಿಡಿಯೋದಲ್ಲಿ ನೋಡೋಣ. ಬಿಕಾಸ್ ಹ್ಯಾವ್ ಆ್ಯಂಡ್ ಹ್ಯಾಸ್ ಮೇಲೂ ಕೂಡ ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಗ್ಲೀಷ್ ಪೇಪರಲ್ಲಿ ಗ್ರಾಮರ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಐ ಥಾಟ್ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಫಸ್ಟ್ ಕ್ಲಾರಿಫೈ ತೊಗೊಳ್ಳೋಣ. ಟು ಕ್ಲಾರಿಫೈ, you want to know how to use have and has in English sentence, especially for the context of body system. ಸೊ ಇಂಗ್ಲೀಷ್ ಸೆಂಟೆನ್ಸ್ನ ಫಾರ್ಮ್ ಮಾಡಿದಾಗ ಅಲ್ಲಿ ಹ್ಯಾವ್ ಮತ್ತು ಹ್ಯಾಸ್ನ ಹೇಗೆ ಯೂಸ್ ಮಾಡೋದು, ಹ್ಯಾವ್ ಯಾವಾಗ ಬರುತ್ತೆ ಮತ್ತು ಹ್ಯಾಸ್ ಯಾವಾಗ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಕೆಲವು ರೂಲ್ಸ್ ಇದೆ. ಫಸ್ಟ್ ಈ ರೂಲ್ಸ್ನ ನೋಡೋಣ. ಹ್ಯಾವ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ವಿತ್ ಐ, ಯು, ವಿ, ದೇ ಸಬ್ಜೆಕ್ಟ್ ಬಂದಾಗ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ಹಾಗೆ ಇದು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ಗಳನ್ನ ಫಾರ್ಮ್ ಮಾಡಬೇಕಾದ್ರೆ ಯೂಸ್ ಮಾಡೋದು. ಫ್ಯೂಚರ್ ಮತ್ತು ಪಾಸ್ಟ್ ಅಲ್ಲ. ಸೊ ನೆಕ್ಸ್ಟ್ ಹ್ಯಾಸ್ನ ಹೇಗೆ ಯೂಸ್ ಮಾಡ್ತೀವಿ ಅಂದರೆ ವಿತ್ ಹಿ, ಶಿ, ಇಟ್ ಸಬ್ಜೆಕ್ಟ್ಸ್ಗಳು ಬಂದಾಗ. ಸೊ ಇನ್ ಥರ್ಡ್ ಪರ್ಸನ್ ಸಿಂಗುಲರ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ನಾವು ಹ್ಯಾಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಹ್ಯಾವ್ನ ಯೂಸ್ ಮಾಡೋದು ಐ, ಯು, ವಿ, ದೇ. ಹ್ಯಾಸ್ನ ಯೂಸ್ ಮಾಡೋದು ಹಿ, ಶಿ ಬಂದಾಗ. ಸೊ ಈಗ ಹ್ಯಾವ್ ಎಕ್ಸಾಂಪಲ್ಸ್ನ ನೋಡೋಣ. ವಿ ಹ್ಯಾವ್ ಎ ಸರ್ಕ್ಯುಲೇಟರಿ ಸಿಸ್ಟಮ್ ದಟ್ ಟ್ರಾನ್ಸ್ಪೋರ್ಟ್ ಬ್ಲಡ್. ಯು ಹ್ಯಾವ್ 4 ಚೇಂಬರ್ ಇನ್ ಯುವರ್ ಹಾರ್ಟ್. ದೇ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಸಿಸ್ಟಮ್ಸ್. ಸೊ ಇದು ನೆನ್ನೆ ನಾನು ಒಂದು ಸೈನ್ಸ್ ವಿಡಿಯೋ ಇದನ್ನು ಮಾಡಿದ್ದೆ, ಟಾಪಿಕ್ ವಿಡಿಯೋ ಮಾಡಿದ್ದೆ. ಸೊ ಅದ್ರದ್ದು ರಿಲೇಟೆಡ್ ಒಂದಷ್ಟು ಸೆಂಟೆನ್ಸ್ ತೊಗೊಂಡಿದ್ದೀನಿ. ಸೊ ಹ್ಯಾಸ್ ನೋಡೋಣ. ದ ಹಾರ್ಟ್ ಹ್ಯಾಸ್ 4 ಚೇಂಬರ್ಸ್. ಶಿ ಹ್ಯಾಸ್ ಎ ವೆಲ್ ಫಂಕ್ಷನಿಂಗ್ ನರ್ವಸ್ ಸಿಸ್ಟಮ್. ಇಟ್ ಹ್ಯಾಸ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಸೊ ಯು ಕ್ಯಾನ್ ಅಬ್ಸರ್ವ್ ಅಲ್ಲಿ ಹಿ, ಶಿ ಅಥವಾ ಹಿಟ್ ಆ ಥರ ಬಂದಾಗ ಹ್ಯಾಸ್ ಬರ್ತಿದೆ. ದೇ ಹ್ಯಾವ್ ಸಮಥಿಂಗ್ ಏನೋ ಹೇಳ್ಬೇಕಾದ್ರೆ ಹ್ಯಾವ್ ಯೂಸ್ ಮಾಡ್ತಿದ್ದೀವಿ. ಸೊ ಇನ್ನೊಂದಷ್ಟು ರಿಯಲ್ ಎಕ್ಸಾಂಪಲ್ಸ್ಗಳನ್ನ ತೊಗೊಳ್ಳೋಣ. ಇದು ನಾರ್ಮಲ್ ಎಕ್ಸಾಂಪಲ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ಹ್ಯಾವ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಐ ಹ್ಯಾವ್ ಎ ಮೀಟಿಂಗ್ ಅಟ್ 2 PM ಟುಡೇ. ಸೊ ಇವತ್ತು ಪ್ರೆಸೆಂಟಲ್ಲಿ ಹೇಳ್ತಿರೋದು. ಸೊ ನನಗೆ ಮೀಟಿಂಗ್ ಇದೆ ಅಂತ. ಸೊ ವಿ ಹ್ಯಾವ್. ಸೊ ವಿ ಅಂತ ಬಂದಾಗ್ಲೂ ಕೂಡ ಬರುತ್ತೆ. ಸೊ ಆ ಸ್ಲೈಡ್ನ ನೀವು ಮತ್ತೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಹ್ಯಾಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಶಿ ಹ್ಯಾಸ್ ಎ ಕಾರ್. ಸೊ ಅವಳ ಹತ್ರ ಕಾರ್ ಇದೆ. ಸೊ ಶಿ ಬಂದಿದೆ ಅಲ್ವಾ, ಸೊ ಅವಾಗ ಯೂಸ್ ಮಾಡ್ತೀವಿ. ಹಿ ಹ್ಯಾಸ್ ಎ ಬಿಗ್ ಹೌಸ್. ಸೊ ಹಿ ಬಂದಿದೆ ಅಲ್ವಾ, ಅವನ ಹತ್ರ ದೊಡ್ಡ ಮನೆ ಇದೆ ನಿಯರ್ ಟು ದ ಬೀಚ್ ಅಂತ. ಸೊ ಇಟ್ ಹ್ಯಾಸ್. ಸೊ ಇಟ್ ಬಂದಾಗಲೂ ಹ್ಯಾಸ್ ಬಂದಿದೆ. ಮೈ ಮಾಮ್ ಹ್ಯಾಸ್ ಎ ಗಾರ್ಡನ್ ಫುಲ್ ಆಫ್ ಫ್ಲವರ್ಸ್. ಅಂದರೆ ಥರ್ಡ್ ಪರ್ಸನ್ಸ್ಗೆ ಮೇಲೆ, ಅಂದರೆ ಮಾಮ್ ಅನ್ನೋ ಥರ್ಡ್ ಪರ್ಸನ್ನ ನಾವು ಯಾರೋ ಒಬ್ರಿಗೆ ಹೇಳ್ತಿದ್ದೀವಿ, ನಮ್ಮ ಮಾಮ್ ಗಾರ್ಡನ್ ಫುಲ್ ತುಂಬ ಫ್ಲವರ್ಸ್ ಇದೆ ಅಂತ. ಸೊ ಆವಾಗ ಹ್ಯಾಸ್ನ ಯೂಸ್ ಮಾಡ್ತೀವಿ. ಸೊ ಹ್ಯಾವ್ ಸ್ಲೈಡು ಸ್ವಲ್ಪ ಬೇಗ ಹೋಯಿತು. ಸೊ ಅದನ್ನ ಪಾಸ್ ಮಾಡಿ ನೋಡಿ. ಹೈ, ಯು, ವಿ ಅನ್ನೋದು ಬಂದಾಗ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲಿಂಕ್ ಬಯೋಲಿ ಇರುತ್ತೆ. ಸೊ ಅಲ್ಲಿ ಸಾಕಷ್ಟು ವಿಡಿಯೋ ಇದೆ, ಚೆಕ್ ಮಾಡಿ.